1 ಬೌಲು 100 ml ಸಪ್ಪೆ ಮೊಸರು, 1 ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದೀನಿ, 1 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಕರಿಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಹಾಕ್ಕೊಂಡು ಮೊಸರು ಜೊತೆ ಚೆನ್ನಾಗಿ ಬೇರಿಯೋ ಥರ ಒಂದು ಅರ್ಧ ನಿಮಿಷ ಕೈ ಆಡ್ಕೋಬೇಕು. ಮತ್ತೊಂದು ಮಿಕ್ಸಿಂಗ್ ಬೌಲಿಗೆ ಮೊಳಕೆ ಕಟ್ಟಿದ ಹೆಸರು ಕಾಳು ಅರ್ಧ ಬೌಲು, ಹಾಗೆ ಮೊಳಕೆ ಕಟ್ಟಿದ ಕಡಲೆಕಾಳು ಅರ್ಧ ಬೌಲು, 1/4 ಬೌಲಷ್ಟು ಹಸಿ ಬಟಾಣಿ, 1 ಗಂಟೆ ನೆನೆಸಿಟ್ಟಿರೋ ಶೇಂಗಾ ಅರ್ಧ ಬೌಲು, ಒಂದು ಅರ್ಧ ಬೌಲಷ್ಟು ಟೊಮೊಟೊ, ಒಂದು ಅರ್ಧ ಬೌಲಷ್ಟು ಈರುಳ್ಳಿ, ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. ಲಾಸ್ಟಿಗೆ 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕೈ ಆಡ್ಕೊಂಡಾದ್ಮೇಲೆ ನಾವು ಮಿಕ್ಸ್ ಮಾಡಿಟ್ಟಿರೋ ಮೊಸರನ್ನ ಹಾಕ್ಕೊಂಡು ಮತ್ತೊಮ್ಮೆ ಕೈ ಆಡ್ಕೋಬೇಕು. ಮೊಸರು ಜೊತೆಗೆ ಎಲ್ಲ ಕಾಳು, ಟೊಮೊಟೊ, ಈರುಳ್ಳಿ ಎಲ್ಲ ಬೆರಿಬೇಕು. ನೋಡಿ ಚೆನ್ನಾಗಿ ಬೆರೆದಿದೆ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಅರ್ಧ ಬೌಲಷ್ಟು ದಾಳಿಂಬೆ ಬೀಜ ಹಾಕ್ಕೊತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಪ್ರತಿದಿನ ಇದನ್ನು ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ಮತ್ತು ಮಕ್ಕಳ ಬೆಳವಣಿಗೆಗೂ ತುಂಬ ಸಹಾಯಕಾರಿ. ದೊಡ್ಡವರು ಸಣ್ಣವರು ಎಲ್ಲರೂ ತಿನ್ಬೋದು. ಒಂದ್ಸಲಿ ಮಾಡ್ಕೊಂಡು ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಲೈಕ್ ಕೊಡಿ, ಶೇರ್ ಮಾಡಿ. ಸಲಾಡ್ನ ಮನೇಲಿ ಮಾಡಿಕೊಂಡು ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸ್ತಿರಲ್ವಾ. ಪರಿಮಳ ಕಿಚನ್ ಪೇಜ್ನ ಫಾಲೋ ಮಾಡಿ.